ಹಲೋ ಗೈಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಮೌನಿಕಾ ವ್ಲಾಗ್ಸ್. ಈ ವ್ಲಾಗ್ ಬಂದು ನಮ್ಮೂರಲ್ಲಿ ಜಾತ್ರೆ 4th ಮತ್ತು 5th 2 ಡೇಸ್ದು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಬಂದು ನಮ್ಮ ಮನೆ ಮುಂದೆ ರೋಡಲ್ಲೇ ಕರ್ಗ ಬರುತ್ತೆ, ಅಂದರೆ ರಾತ್ರಿ ಕರ್ಗ ಎತ್ತಿರೋದು. ಬಟ್ ನಮ್ಮ ಮನೆ ಮುಂದೆ ರೋಡಲ್ಲಿ ಬರೋದಕ್ಕೆ ಮಾರನೇ ದಿವಸ ಬೆಳಿಗ್ಗೆ, ಅಂದರೆ ಸೋಮವಾರ ಬೆಳಿಗ್ಗೆ ಆಗುತ್ತೆ. ಭಾನುವಾರ ರಾತ್ರಿ ಕರ್ಗ ಎತ್ತಿದ್ರೆ ಮುಂದೆ ರೋಡೇ ಆಗಿರೋದ್ರಿಂದ ವರ್ಷವೂ ಪೂಜೆಗೆ ಕೊಡ್ತೀರಿ. ದೂರ ಆಗಿದ್ದರೆ ದೇವಸ್ಥಾನದ ಹತ್ರನೇ ಹೋಗ್ತಿದ್ರೇನೋ, ಬಟ್ ಇಲ್ಲೇ ಮನೆ ಹತ್ರನೇ ಬರೋದ್ರಿಂದ ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಹೋಗಿ ಇನ್ನು ಇಲ್ಲಿ ಪೂಜೆ ಮಾಡ್ಕೊಂಡು ಬಂದುಬಿಡ್ತೀರಿ ಕರ್ಗ ಹತ್ರ. ಅದಕ್ಕೆ ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಂತಂದ್ರಲ್ವ, ಕರ್ಗಗೆ ಪೂಜೆಗೆ ಕೊಡೋರ್ಗು ಸಾಟ್ ಇಟ್ಟಿದ ತಕ್ಷಣವೇ, ಸಾಟ್ ಅಂತಂದರೆ 15 ದಿನಕ್ಕೆ ಮುಂಚೆನೇ ಸಾಟ್ ಅಂತ ಇಟ್ಬಿಡ್ತಾರೆ. ಮನೆ ಕ್ಲೀನ್ ಮಾಡೋದು ಅವೆಲ್ಲ ಇರುತ್ತೆ. ಆವಾಗ ನಾವು ನಾನ್ ವೆಜ್ ಏನು ತಿನ್ನೋದಕ್ಕೆ ಹೋಗಲ್ಲ. ಕರ್ಗಗೆ ಪೂಜೆ ಆಗಿದ್ದಾದಮೇಲೆ ಇವತ್ತು ಸೋಮವಾರ ನೋಡಿ ಕರ್ಗ ಬಂದಿದೆ, ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ನಾಳೆ ಮಂಗಳವಾರ, ನಾಳೆ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡಿಕೊಂಡು ತಿಂತೀರಿ. ಅಂದರೆ ಬಂದಿರೋ ನೆಂಟರುಗಳ ಸಮೇತ ಅಲ್ಲಿವರೆಗೂ ಇಟ್ಕೊಂಡಿರ್ತೀರಿ. ಯಾಕಂದರೆ ನಾನ್ ವೆಜ್ಜು ತಿನ್ನೋದಿಲ್ವಲ್ಲ, ಇನ್ನು ಬಂದಿರೋರನ್ನ ಹಾಗೆ ಕಳಿಸೋದಕ್ಕೂ ಆಗೋದಿಲ್ಲ. ಹಾಗಾಗಿ ಸಂಡೇನೇ ಸ್ಪೆಷಲ್ಲು ಮನೆಯಲ್ಲಿ. ಅಂತಂದರೆ ಜಾತ್ರೆ ಎಲ್ಲನೂ ಫುಲ್ಲು ಗ್ರ್ಯಾಂಡಾಗಿ ನಡೆಯೋದು ಅಂತಂದರೆ ಭಾನುವಾರನೇ ಫುಲ್ಲು ಗ್ರ್ಯಾಂಡಾಗಿರುತ್ತೆ. ಫುಲ್ಲು ಜನ, ಮನೆ ಎಲ್ಲ ಫುಲ್ಲು ಹಬ್ಬ ವಾತಾವರಣ ಇರುತ್ತೆ ನಮ್ಮೂರಲ್ಲಿ. ಹಾಗಾಗಿ ಸಂಡೇನೇ ಇರುತ್ತೆ. ನೆಂಟರೆಲ್ಲನೂ ಸಂಡೇ ಇಲ್ಲಾಂದರೆ ಸ್ಯಾಟರ್ಡೇನೇ ಬಂದುಬಿಡ್ತಾರೆ. ಬಟ್ ನಾವು ಸಂಡೇ ನಾನ್ ವೆಜ್ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಅವತ್ತು ಸಿಹಿ ಊಟ ಏನಾದರೂ ಮಾಡಿಬಿಡ್ತೀರಿ. ಮಂಗಳವಾರದವರೆಗೂ ಇಟ್ಕೊಂಡು ಮಂಗಳವಾರ ನಾನ್ ವೆಜ್ ಏನಾದರೂ ಮಾಡಿ ಕಳಿಸ್ತೀರಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ರಾತ್ರಿ ಎಲ್ಲ ನಮ್ಮ ಅಕ್ಕ ತಂಗಿರು ನಾವೆಲ್ಲ ಮಾತಾಡ್ಕೊಂಡೆ ಇದೋಗ್ಬಿಟ್ಟಿದ್ರಿ. ರಾತ್ರಿ 1:30 ಆಗಿತ್ತು ಮಲಗೋದ್ರ ಒಳಗಡೆ. ನಾನಿನ್ನು ಕರ್ಗಮ್ಮಗೆ ಪೂಜೆ ಕೊಡಬೇಕು ಅಂತ ಹೇಳಿ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡ್ಬಿಟ್ಟು ರೆಡಿ ಆಗಿಬಿಟ್ಟೆ. ಬಟ್ ನಮ್ಮ ಅಕ್ಕ, ನಮ್ಮ ತಂಗಿ ಅವರೆಲ್ಲನೂ ಹಾಗೆ ಬಂದು ಕೈಕಾಲು ಮುಖ ತೊಳ್ಕೊಂಡ್ಬಂದು ದೇವ್ರ ದರ್ಶನ ಮಾಡಿಕೊಂಡು, ಅಂತಂದರೆ ಕರ್ಗಮ್ಮನ ನೋಡಿಕೊಂಡು ಬಂದು ಮತ್ತೆ ಹಾಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ಅಮ್ಮ, ನಮ್ಮ ಅತ್ತಿಗೆ ಎಲ್ಲ ಇದ್ದಾರೆ. ಬಟ್ ಆದ್ರೂ ಅವರು ಸರಿ ಮಾಡೋಣ ಅಡುಗೆ ಮೇದಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮಾಡ್ಬೋದು ಅಂತ ಮಾಡ್ತಿದ್ರು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಬೋಂಡಾ ಮಾಡಿ ಚಿತ್ರಾನ್ನ ಬೇಕು ಅಂತಂದ ನಮ್ಮ ಮೈದನ ಮಗ. ಅದಕ್ಕೆ ಚಿತ್ರಾನ್ನ ಮಾಡ್ತಿದ್ದೆ. ಅವನು ಹಾಸ್ಟೆಲಲ್ಲಿ ಇರೋದು, ಓದ್ತಿರೋದು. ಅವ್ನು ಏನು ಕೇಳಿದ್ರೆ ಅದು ಮಾಡಿ ಇಟ್ಬಿಡ್ತೀರಿ. ಹಾಗಾಗಿ ಅವ್ನು ನಾನು ಖಾರ ಪೊಂಗಲ್ ಮಾಡಿ ಚಟ್ನಿ ಮಾಡೋಣ ಅಂದರೆ ಅವ್ರು ಬೇಡ ಮಮ್ಮಿ, ನನಗೆ ಚಿತ್ರಾನ್ನ ಬೇಕು, ಲೆಮನ್ ರೈಸ್ ಮಾಡಿಕೊಡು ಅಂತಂದ. ಹಾಗಾಗಿ ಮಾಡಿ ಕೊಟ್ರಿ. ಅವ್ರನ್ನ ಅವತ್ತು ಇಷ್ಟಿಲ್ದಿರ ಕೇಳ್ಕೊಂಡಿದ್ದೀನಿ ಇರೋಕ್ಕೆ ಕೇಳಿಬಿಟ್ಟು. ಪಾಪ ಮಂಡೇ ರಜೆ ತೊಗೊಂಡು ಬಂದಿದ್ದಾರೆ. ಒಂದು ಸ್ವಲ್ಪ ಮಕ್ಕಳು ಕೆಲ್ಸಕ್ಕೆ ಹೋಗೋರು ಇದ್ದಾರೆ. ನಮ್ಮ ಎರಡನೇ ಒಂದು ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ. ಇವನು ಬಂದು ಹಾಸ್ಟ್ಲಿಗೆ ಹೋಗಬೇಕು. ಅವನು ಓದ್ತಿರೋದು ಚೆನ್ನೈಯಲ್ಲಿ. ಹಾಗಾಗಿ ಇನ್ನು ಹೋಗಲೇಬೇಕು ಅಂತಂದರು. ಅದಕ್ಕೆ ಇನ್ನು ಅವ್ರನ್ನ ಅವತ್ತು ಕಳಿಸ್ಕೊಟ್ಟಿದ್ದಾಯಿತು. ಮಂಗಳವಾರ ಏನಾದರೂ ಮಾಡಿ ಇಡ್ತೀನಿ, ಅಂದರೆ ನಾನ್ ವೆಜ್ ಏನಾದರೂ ತಿನ್ಕೊಂಡು ಹೋಗ್ರಂತೆ ಅಂತಂದರು. ಅವರು ಕೇಳಲಿಲ್ಲ. ಪರವಾಗಿಲ್ಲ, ಯಾವಾಗೂ ತಿನ್ನೋದೇ ಅಲ್ವಾ ಸಂಡೇ ಟೈಮು ಅಂತ ಹೇಳಿದ್ರು. ಒಂದು ಸ್ವಲ್ಪ ಬೇಜಾರಾಯಿತು. ತುಂಬಾ ಕೇಳ್ಕೊಂಡೆ. ಬಟ್ ಆದರೂ ರಜಾ ಇಲ್ಲ ಅಂತ ಅಂದರು. ಇನ್ನು ಅವನು ಬೇರೆ ಚೆನ್ನೈಗೆ ಹೋಗಬೇಕಿತ್ತು. ಈ ಮಕ್ಕಳು ಅಷ್ಟೇ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅಲ್ಲಿಗೆ ಒಂದೇ ದಿನ ರಜೆ ಕೇಳಿರೋದು ಅಂತ ಹೇಳಿದ್ರು. ಅದರಲ್ಲೂ ಇಲ್ಲಿ ಜಾತ್ರೆ ಗ್ರ್ಯಾಂಡಾಗಿ ಆಗೋದು ಅಂತ ನಮ್ಮ ಎರಡನೇ ಅಕ್ಕನ ಮಕ್ಕಳಿದಾರಲ್ವ, ಅವ್ರ ಫ್ರೆಂಡ್ಸ್ ಸಮೇತ ಬಂದಿದ್ರು. ಇನ್ನೆಲ್ಲರೂ ಹೋಗಬೇಕು ಅಂತಂದಿದ್ದಕ್ಕೆ ಇನ್ನು ಕಳಿಸ್ಕೊಟ್ಟಿದ್ದಾಯಿತು. ಮಂಡೇ ಬೇರೆ ನಾನ್ ವೆಜ್ ತಿನ್ನೋದಿಲ್ಲ. ನಮ್ಮ ಮೈದಲ್ಲಿ ಯಾರೂ ಮಂಡೇ ಹೊತ್ತು ನಾನ್ ವೆಜ್ ತಿನ್ನೋದಿಲ್ಲ. ಹಾಗಾಗಿ ಏನೂ ಮಾಡಿರಲಿಲ್ಲ ನಾನು. ಮತ್ತು ಇದು ಅವತ್ತಿನ ಸಾಯಂಕಾಲ, ನಾವು ಹಿಂದಿನ ದಿವಸ ತುಂಬ ರಶ್ ಇತ್ತು, ಜಾತ್ರೆ ಸರಿಯಾಗಿ ನೋಡೋದಕ್ಕಾಗಿಲ್ಲ ಅಂತ ಅವತ್ತು ಸಾಯಂಕಾಲ ನಾವೆಲ್ಲರೂ ಒಂದ್ಸಲಿ ಜಾತ್ರೆ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಬಂದ್ರಿ. ಅಂದರೆ ನಮ್ಮ ಅಕ್ಕವರೆಲ್ಲ ಊರಿಗೆ ಹೋದರು. ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಸಂಜೆ 6 ಗಂಟೆ ಟ್ರೈನ್ಗೆ ನಾವು 7:15 ಬಂದ್ರಿ. ಇಲ್ಲಿ ನೋಡಿ ಮಾರಮ್ಮ ಟೆಂಪಲಲ್ಲಿ ಎಷ್ಟು ಚೆನ್ನಾಗಿ ಹೂವದಲ್ಲೇ ಕಣ್ಣು ಮೂಗ್ಬೊಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸುಮಾರು ದಿನಗಳಿಂದ ಬಂದಿದ್ದೀನಿ, ಬಟ್ ಗಮನಿಸಿಲ್ಲ. ನನ್ನ ಮಗಳು ಹೇಳ್ತಿದ್ಲು, ಯಾವಾಗೂ ಇದೇ ಥರ ಡಿಫ್ರೆಂಟಾಗಿ ಮಾಡ್ತಾರಮ್ಮ, ನೀನು ನೋಡಿಲ್ವಾ ಅಂತಂದ್ಲು. ಬಟ್ ಇವತ್ತೇ ನನಗೆ ವಿಡಿಯೋನ ಝೂಮ್ ಮಾಡಿ ಶೂಟ್ ಮಾಡಿದೆ ನಾನು ಕ್ಯಾಮ್ರಾನ. ಆವಾಗ ಕಾಣಿಸ್ತು ಎಷ್ಟು ಚೆನ್ನಾಗಿತ್ತು. ಮತ್ತು ಅದನ್ನೆಲ್ಲ ಹಾಗೆ ವಿಡಿಯೋ ತಗೊಂಡೆ. ಏನೋ ಮನ್ಸಿಗೆ ಚೆನ್ನಾಗಿಲ್ಲ ಅಂತಂದರು. ತುಂಬ ಬೇಜಾರಿದ್ರು, ಇಲ್ಲ ತುಂಬ ಖುಷಿ ಇದ್ದರು. ನಾನು ಬಂದು ಇಲ್ಲಿ ದೇವಸ್ಥಾನದಲ್ಲಿ, ಮಾರಮ್ಮ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗಿದ್ದೀನಿ ಅಂತಂದರೆ ಮನಸ್ಸು ಸ್ವಲ್ಪ ನನಗೆ ರಿಲೀಫ್ ಅಂತ ಅನಿಸುತ್ತೆ, ಪ್ರಶಾಂತವಾಗೂ ಇರುತ್ತೆ. ಹಾಗಾಗಿ ಬಂದುಬಿಡ್ತೀನಿ. ಇನ್ನು ಇಲ್ಲೋರ್ಗೂ ಬಂದ್ರಲ್ವ ಅಂತ ಹೇಳಿ ಇನ್ನು ದೇವ್ರ ದರ್ಶನ ಮಾಡಿಕೊಂಡು ನಮಗೆ ನೋಡಿ ಪ್ರಸಾದ ಸಿಕ್ತು. ಕ್ಯೂ ತುಂಬ ದೊಡ್ಡದಿತ್ತು ಪ್ರಸಾದಕ್ಕೆ. ಆದರೂ ಸರಿ, ಪ್ರಸಾದ ಅಂತಂದರೆ ಫಸ್ಟೇ ಹೇಳ್ತೀನಿ, ನಾನು ಅಷ್ಟೇ, ನನ್ನ ಮಗಳು ಅಷ್ಟೇ. ಅದರಲ್ಲೂ ಪುಳಿಯೋಗರೆ ಅಂತಂದರೆ ತುಂಬ ಫೇವ್ರೇಟು ನನಗೆ ದೇವ್ರ ಪ್ರಸಾದದಲ್ಲಿ. ನೀನು ತಗೊಂಡು ತಿಂದುಬಿಟ್ಟು ಬಂದರೆ ಇನ್ನು ರಾತ್ರಿಗೆ ಊಟ ಸಮೇತ ತಿನ್ನಲಿಲ್ಲ. ಇದು ಬಂದು ಮಾರನೇ ದಿವಸ, ಅಂದರೆ ಮಂಗಳವಾರ. ಹೇಳಿದ್ನಲ್ವ 15 ಡೇಸ್ ಆಗಿದೆ ಅಂತ ಹೇಳಿಬಿಟ್ಟು. ಇವತ್ತಂತೂ ನಾನ್ ವೆಜ್ ಅಡುಗೆಗಳೇ ಬೆಳಗ್ಗೆನೇ ಮಾಡಿಬಿಟ್ರಿ. ಆಲ್ರೆಡಿ ನನಗೆ ಈ ಕಡೆ ಮನೆಯಲ್ಲಿ ಆ ಕಡೆ ಮನೆಯಿಂದ ಸ್ಮೆಲ್ ಅಂತೂ ಸಖತ್ ಬರ್ತಿದೆ. ನಾನಂತೂ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಬ್ರೇಕ್ಫಾಸ್ಟ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೊತಿದ್ದೀನಿ. ಗಮ್ ಅಂತ ಸ್ಮೆಲ್ ಬರ್ತಾನೆ ಇತ್ತು. ಸರಿ ಫಾಸ್ಟಾಗಿ ನಾವು ಮಾಡಿ ತಿನ್ಬಿಡೋಣ ಅಂತ ಹೇಳಿಬಿಟ್ಟು
ಬೇಗ ಬೇಗ ಮಾಡ್ತಾ ಇದ್ದೆ. ನಾನಿವತ್ತು ಮಟನ್ ಸಾರು, ಚಿಕನ್ ಸಾರು, ಬಿರಿಯಾನಿ ಮಾಡಿಬಿಡ್ತಿದ್ದೆ. ಕಬಾಬು ಮಾಡೋಣ, ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮು ಇಲ್ಲ. ನನಗೆ ಬೇರೆ ಕಾಲು ನೋತಾನೆ ಇತ್ತು. ಈ ನಡುವೆ ಎಲ್ಲ ಜಾತ್ರೆಯಲ್ಲಿ ಓಡಾಡಿರೋದು ಜಾಸ್ತಿ, ಕೆಲಸಗಳು ಜಾಸ್ತಿ, ನೆಂಟರು ಜಾಸ್ತಿ ಅಲ್ವಾ. ಯಾವ್ದು ನನಗೆ ಈಸಿ ಅನಿಸುತ್ತೋ ಅದನ್ನೇ ಮಾಡೋಣ ಅಂತ ಹೇಳಿ ಮಕ್ಕಳನ್ನೂ ಇವತ್ತು ಕಬಾಬ್ ಮಾಡೋದಕ್ಕಾಗಲ್ಲ, ತುಂಬ ಹೊತ್ತು ನಿಂತಿರ್ಬೇಕಾ ಗ್ಯಾಸ್ ಹತ್ರ. ಹಾಗಾಗಿ ಬೇಡ ಅಂತಂದೆ. ನಮ್ಮ ಮನೆಯವ್ರನ್ನ ಸೌತೆಕಾಯಿ ತಗೊಂಬನ್ರಿ ಅಂತಂದರೆ ತುಂಬ ಬಲ್ತೋಗ್ಬಿಟ್ಟಿತ್ತು. ಅದನ್ನು ತೊಗೊಂಬಂದಿದ್ರೆ ಅದು ಒಂಥರ ಇರುತ್ತೆ, ತಿನ್ನಬೇಕಾದ್ರೆ ಟೇಸ್ಟೇ ಇರೋದಿಲ್ಲ. ಅದೇ ಎಲೆ ಸೌತೆಕಾಯಿ ತೊಗೊಂಬಂದಿದ್ರೆ ತುಂಬ ಚೆನ್ನಾಗಿರೋದು. ಇನ್ನು ತೊಗೊಂಬಂದ್ಬಿಟ್ಟಿದ್ದಾರೆ. ಅದರಲ್ಲೂ ಇವತ್ತು ಇಡೀ ಊರೇ ನಾನ್ ವೆಜ್ ಆಗಿರೋದ್ರಿಂದ ಎಲ್ಲೂ ರಶ್ ಅಂತೆ. ನಾನ್ ವೆಜ್ ಅಂಗಡಿಗಳಲ್ಲೂ ರಶ್ ಅಂತೆ, ಮಾರ್ಕೆಟ್ಗಳಲ್ಲೂ ರಶ್ ಇತ್ತಂತೆ. ಇನ್ನು ನಮ್ಮ ಮನೆಯವ್ರಿಗಿನ್ನು ಜಾಸ್ತಿ ಹೇಳಿದ್ದೀನಿ ಅಂತಂದರೆ ಬೈದ್ಬಿಡ್ತಾರೆ, ನೀನೇ ಹೋಗಿ ತಗೋ ಅಂತಂತಾರೆ. ಹಾಗಾಗಿ ತಂದಿರೋದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದೇ ನಿಮಗೆ ತೋರಿಸ್ತಾ ಇದ್ದೆ, ಯಾವ ರೀತಿ ತೊಗೊಂಬಂದಿದ್ದಾರೆ ನೋಡಿ ಅಂತ ಹೇಳಿಬಿಟ್ಟು. ನಾನಾದರೆ ಕೊಡೋ ದುಡ್ಡು ಕೊಡ್ತೀರಲ್ವ, ನೋಡಿ ತೊಗೊಂಬರ್ತೀನಿ, ಲೇಟ್ ಆದರೂ ಪರವಾಗಿಲ್ಲ. ಆದರೆ ನಮ್ಮ ಮನೆಯವರು ಜನ ಜಾಸ್ತಿ ಇದ್ದರು ಅಂತಂದರೆ ಅವ್ರು ಯಾವ್ದು ಕೊಡ್ತಾರೆ ಅಂಗಡಿಯವರು ಅದನ್ನು ತೊಗೊಂಬಂದ್ಬಿಡ್ತಾರೆ. ಅದನ್ನು ಚೆಕ್ಕು ಮಾಡೋದಿಲ್ಲ, ನೋಡೋದಕ್ಕೂ ಹೋಗೋದಿಲ್ಲ. ಅವರು ಹೇಗಿತ್ತೋ ಹಾಗೆ ತೊಗೊಂಬರ್ತಾರೆ. ನಾನೇನಾದರೂ ಮಾತಾಡಿದ್ದೀನಿ ಅಂತಂದರೆ ನೀನೇ ಹೋಗಿ ತೊಗೊಂಬ ನಾಳೆಯಿಂದ ಅಂತಂತಾರೆ. ನಾನಿಲ್ಲಿ ಅಡುಗೆ ಮಾಡಲ್ಲ, ಅಡುಗೆಗೆ ರೆಡಿ ಮಾಡ್ಕೊಳ್ಳ, ನಾನು ಹೋಗಿ ತೊಗೊಂಬರೋದಕ್ಕೆ ಮಾರ್ಕೆಟ್ಗೆ ಹೋಗಿದ್ದೀನಿ ಅಂತಂದರೆ ಒಂದು ತೊಗೊಂಬರೋದಕ್ಕೆ ಹೋದರೆ ಅಲ್ಲಿ ಇನ್ನೊಂದೆರಡು ತೊಗೊಂಡಿರ್ತೀನಿ, ಲೇಟು ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರನ್ನ ಕಳಿಸಿದ್ದು. ನಾನು ಫೋನಲ್ಲಿ ಹೇಳ್ತಾ ಇದ್ದೆ, ಅವ್ರು ತೊಗೊತಿದ್ರು. ಬಟ್ ಒಂದೊಂದರಲ್ಲಿ ಈ ರೀತಿ ಮಾಡಿಬಿಡ್ತಾರೆ. ಇನ್ನು ಈ ಕಡೆ ನೋಡಿ ಮಟನ್ ಸಾರಿಗೆ ಇಟ್ಬಿಟ್ಟಿದ್ದೀನಿ. ಫಸ್ಟು ಮಟನ್ ಸಾರು ಆಗೋಗ್ಲಿ ಅಂತ ಹೇಳ್ಬಿಟ್ಟು. ಬಟ್ ಬಿರಿಯಾನಿ ಇರಬೇಕು, ಅದೇನೋ ಗೊತ್ತಿಲ್ಲ, ಒಂದು ವಾರ ಬಿರಿಯಾನಿ ತಿನ್ನಲಿಲ್ಲ ಅಂತಂದರೆ ಬಾಯಿ ಏನೋ ಒಂಥರ ಇರುತ್ತೆ. ನಾನು ಸಾರಾದರೂ ಸ್ವಲ್ಪ ಸ್ಕಿಪ್ ಮಾಡ್ತೀನೇನೋ, ನನಗೆ ಬಿರಿಯಾನಿ ಮಾತ್ರ ಕಂಪಲ್ಸರಿ ಇರಬೇಕು. ಅಡುಗೆಗೆ ಮಾಡ್ತಾ ಇದ್ದೆ. ಇನ್ನು ನಮ್ಮ ಅತ್ತಿಗೆನ ಬರೋಕ್ಕೆ ಹೇಳಿದ್ದೆ ನಾನು. ಅವತ್ತು ಸಂಡೇನೂ ಅಷ್ಟೇ ನಮ್ಮ ಅತ್ತಿಗೆ ಕೆಲಸ ಇತ್ತು ಅಂತ ಹೇಳಿ ಸಂಜೆ ಬಂದು ಸೋಮವಾರ ಬೆಳಗ್ಗೆನೇ ರಿಟರ್ನ್ ಹಾಕೋದ್ರು. ಹಾಗಾಗಿ ಬರೋಕ್ಕೆ ಹೇಳಿದ್ನ, ಇವತ್ತು ರಜಾ ಹಾಕ್ಕೊಂಡು ಬಂದಿದ್ದಾರೆ. ಇನ್ನು ಅಡುಗೆಗೆ ಇಡ್ತಾ ಇದ್ದೆ, ಬಂದರು. ಅಂದರೆ ಬೆಳಗ್ಗೆ ನಾನು ಹೇಳಿದ್ನಲ್ಲ 10:30 ಏನೋ ಟೈಮ್ ಆಗಿತ್ತು, ಇಡ್ತಾ ಇದ್ದೆ. ಬಂದರು ನಮ್ಮ ಅನಿಕಾ, ಎಲ್ಲರೂ ಮಕ್ಕಳೆಲ್ಲ ನಿದ್ದೆ ಮಾಡ್ತಾನೆ ಇದ್ದರು. ಹಾಗಾಗಿ ನಡಿ ಶಾಕ್ ಕೊಡೋಣ ಅನಿಕಾಗೆ ಅಂತ ಹೇಳಿ ರೂಮ್ಗೆ ಹೋದರೆ ಅವಳು ನಾನು ಎಬ್ಬಿಸ್ತಾ ಇದ್ದೀನಿ ಅಂತ ಹೇಳಿ ಹಾಗೆ ಬ್ರಷೀಟ್ನ ಗುಬ್ರ ಹಾಕ್ಕೊಂಡು ಮಲ್ಕೊಂಡಿದ್ಲು. ಅದಕ್ಕೆ ಇನ್ನು ಎಬ್ಬಿಸ್ಬಿಟ್ಟು ಇಲ್ಲಿ ಬಾಲ್ಕನಿಯಲ್ಲಿ ಒಂದು ಸ್ವಲ್ಪ ತಣ್ಣಗೆ ಗಾಳಿ ಇತ್ತು ಅಂತ ಹೇಳಿಬಿಟ್ಟು ಟೋನಿ ಬ್ರೂನೋನಿಬ್ಬರನ್ನು ಮೇಲೆಗೆ, ಅಂದರೆ ಸ್ವಲ್ಪ ಓಡಾಡಲಿ ಅಂತ ಕಳಿಸ್ತೀನಲ್ವ, ವಾಕಿಂಗ್ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಮೇಲೆ ಕಳಿಸಿದ್ದೆ. ನಾನು ಇಲ್ಲಿ ಕುತ್ಕೊಂಡಿದ್ದೆ. ನಮ್ಮ ಬ್ರೂನೋ ನೋಡಿ ಮೇಲೆಯಿಂದ ಬಂದುಬಿಟ್ಟು ಈಗ ನೋಡ್ಕೊಳ್ಳಿ ಅವನಿಗೆ ಯಾವ ರೀತಿ ಬಚ್ಚಿಟ್ಕೊಂಡು ನೋಡ್ತಾನೆ ಅಂತ. ತರಲೆ ಏನೋ ಒಂದು ಮಾಡ್ತಿರ್ತಾನೆ, ಆ ನಗು ಬರ್ತಾನೆ ಇರುತ್ತೆ. ಆದರೂ ಬಿಟ್ಟಿರೋದಕ್ಕೆ ಮಾತ್ರ ಒಂದು ದಿನವೂ ಆಗಲ್ಲ ನನ್ನ ಕೈಯಲ್ಲಿ. ಟೋನಿ ಆದರೂ ಒಂದು ಸ್ವಲ್ಪ ದೊಡ್ಡವನಲ್ವಾ, ಹೇಗೋ ಇರ್ತೀರಿ. ಬಟ್ ಬ್ರೂನೋ ಅಂತೂ ಅದು ಮಗುನೇ ಅಂದ್ಕೊಳ್ಳಿ. ನೋಡಿ ಯಾವ ರೀತಿ ಬಚ್ಚಿಟ್ಕೊಂಡು ನೋಡ್ತಾ ಇದ್ದಾನೆ. ಇನ್ನು ನಮ್ಮ ಟೋನಿ ಬಂದರೆ ಅವನಿಗೆ ಹೊಸಬ್ರು ಇಲ್ಲ ಅಳಿಬ್ರು ಇಲ್ಲ, ಎಲ್ಲರ ಹತ್ರ ಹೋಗ್ಬಿಡ್ತಾನೆ. ನಮ್ಮ ಬ್ರೂನೋ ಆದರೆ ಹೊಸಬ್ರಾದರೆ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ, ಯಾರಿವರು ಹೋಗೋಣವಾ ಬೇಡವಾ ಅಂತ ಹೇಳ್ಬಿಟ್ಟು. ನಮ್ಮ ಟೋನಿ ಬಂದ ತಕ್ಷಣ ಅವನ ಹಾಗೆ ಹಿಂದಕ್ಕೆ ಓಡಿ ಬಂದುಬಿಡ್ತಾನೆ ಅವ್ರ ಹತ್ರಕ್ಕೆ. ಇನ್ನು ಇಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಒಂದು ಕಡೆ ಚಿಕನ್ ಸಾರು, ಒಂದು ಕಡೆ ಮಟನ್ ಸಾರಿಗೆ ಇಟ್ಟಿದ್ದೀನಿ. ನಾನು ಆಲ್ರೆಡಿ ಸುಮಾರು ವೀಡಿಯೋಸಲ್ಲಿ ತೋರಿಸಿದ್ದೆ ಹೇಗೆ ಮಾಡೋದು ಅಂತ ಹೇಳಿ, ಅದಕ್ಕೆ ಇವಾಗೇನು ತೋರಿಸ್ಲಿಲ್ಲ, ನಾನು ಹಾಗೆ ಮಾಡಿಬಿಟ್ಟೆ. ಇನ್ನು ಇದು ಬಂದು ಬಿರಿಯಾನಿಗೆಲ್ಲ ಕಟ್ ಮಾಡಿ ಇಟ್ಟಿದ್ನ. ಇನ್ನು ಪುದೀನ ಕೊತ್ತಂಬರಿ ಸೊಪ್ಪು ಹಾಕೋದನ್ನು ಮರ್ತಿದ್ದೆ, ಕಟ್ ಮಾಡಿಕೊಂಡು ಅದನ್ನು ಹಾಕಿಬಿಟ್ಟೆ. ಇವತ್ತಂತೂ ನಾನು ಫಸ್ಟೇ ಏನು ಕಟ್ ಮಾಡೋದಕ್ಕೆ ಹೋಗಲಿಲ್ಲ, ಅವಾಗ ಕಟ್ ಮಾಡಿಕೊಂಡು ಮಾಡಿದ್ದು. ಬಟ್ ತುಂಬ ದಿವಸ ಆಗಿತ್ತು. ಏನಾದರೂ ಒಂದು ಮಿಸ್ ಆಗಿದ್ರೂ ನಮಗೆ ಅದು ಮಿಸ್ ಆಗಿದೆ ಅಂತ ಗೊತ್ತಾಗೋದಿಲ್ಲ, ಫಸ್ಟು ತಿನ್ನಬೇಕು ಅನ್ನೋದೇ ಇರುತ್ತೆ. ಇವತ್ತು ಇದಕ್ಕೆ ನಾನು ಮೊಸರು ಹಾಕಲಿಲ್ಲ, ನಿಂಬೆಹಣ್ಣು ರಸನೂ ಹಾಕಲಿಲ್ಲ. ಆದರೂ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂದರು. ಅದೇ ನಾರ್ಮಲ್ ಟೈಮಲ್ಲಿ ಮಾಡಿದ್ದೀನಿ ಅಂತಂದರೆ ಏನೋ ಹಾಕಿಲ್ಲ ನೀನು, ಏನೋ ಮಿಸ್ ಆಗಿದೆ ಅಂತ ಹೇಳ್ಬಿಡ್ತಾ ಇದ್ರು. ಬಟ್ ತುಂಬ ದಿವಸ ಆದರೆ ನೋಡಿ ಫಸ್ಟ್ ತಿನ್ನಬೇಕು ಅನ್ನೋದೇ ಇರುತ್ತೆ ಮೈಂಡ್ಗೆ. ಅದ್ರ ರುಚಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಏನು ಗೊತ್ತಾಗಲ್ಲ, ತಿನ್ಬಿಡಬೇಕು ಅಂತ ಅನಿಸುತ್ತೆ. ಇನ್ನು ಅದು ಬಂದು ಆಗಲೇ ತೋರಿಸಿದ್ನಲ್ವ, ಮಟನ್ ಸಾರು ಮತ್ತು ಚಿಕನ್ ಸಾರು ಎರಡೂ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಇನ್ನು 3 ಟೈಮು ಬೇಕಂದರೆ ತಿನ್ಕೊಳ್ಳೋಂಗಿದ್ರೆ ತಿನ್ಕೊಳ್ಳಿ. 11:30 ಆಯಿತು. ಅಷ್ಟೊತ್ತಿಗೆ ನನಗೆ ಅಡುಗೆ ಎಲ್ಲ ಕಂಪ್ಲೀಟ್ ಆಗೋಗ್ಬಿಡ್ತು. ಜಾಸ್ತಿ ಅಡುಗೆ ಕೆಲಸನೂ ಇಟ್ಕೊಂಡಿಲ್ಲ, ಹಾಗಾಗಿ ಸ್ವಲ್ಪ ಬೇಗ ಆಯಿತಾ. ಇನ್ನು ಎಲ್ರಿಗೂ ಬಡಿಸ್ಕೊಟ್ಬಿಟ್ಟೆ. ಫಸ್ಟು ನಾನು ಹಾಕ್ಕೊಂಡ್ಬಿಟ್ಟೆ, ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತ ಹೇಳಿಬಿಟ್ಟು ಹಾಕ್ಕೊಂಡೆ. ಬಿರಿಯಾನಿನೂ ನೋಡಿ ಈ ರೀತಿ ಮಾಡಿದ್ದೀನಿ. ಯಾವಾಗೂ ಕುಕ್ಕರಲ್ಲೇ ಮಾಡೋದು, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಎಲ್ರಿಗೂ ಬಡಿಸ್ಕೊಟ್ಬಿಡ್ಬೇಕು, ನಾನು ಊಟ ಮಾಡಿಬಿಡ್ಬೇಕು. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್, ಬಾಯ್.